ಕೃತಿ ಪರೀಕ್ಷೆ. ಎಲ್ಲ ಕಾಲದಲ್ಲೂ ಕಲಾಕೃತಿಗಳನ್ನು ಕುರಿತು ಬಹುಜನ ಅಭಿಪ್ರಾಯಕ್ಕೂ ಕೆಲವೇ ಸುಶಿಕ್ಷಿತ ವಿಮರ್ಶಕರ ಅಭಿಪ್ರಾಯಗಳಿಗೂ ಘರ್ಷಣೆ ತಪ್ಪಿದ್ದಲ್ಲ. ಬಹುಮಂದಿ ಹೊಗಳಿ ಮುಗಿಲಿಗೇರಿಸಿದ ಕೃತಿಯೊಂದನ್ನು ವಿಮರ್ಶಕ ಏಕಾಂತವಾಗಿ ಪರಿಭಾವಿಸಿ ಪರಿಶೀಲಿಸಿ ಅದನ್ನು ನಿಕಷದಲ್ಲಿ ಪರೀಕ್ಷಿಸಿ ಜನ ಹಾಗೆ ಹೊಗಳಿ ಮೆಚ್ಚಿದ ಕೃತಿ ಅಷ್ಟು ಪ್ರಶಂಸೆಗೆ ತಕ್ಕದಲ್ಲವೆಂದು ಘೋಷಿಸಿದಾಗ ಜನ ಅತ್ಯಂತ ಸಾಮಾನ್ಯವೆಂದು ಅವಜ್ಞೆಗೈದ ಕೃತಿಯೊಂದು ನಿಜವಾಗಿಯೂ ಮಹತ್ತಾದುದು ಎಂದು ಎತ್ತಿ ತೋರಿಸಿ ದಿಗ್ಭ್ರಮೆಗೊಳಿಸಿದಾಗ ಇಂತಹ ತಾಕಲಾಟಗಳು ಆರಂಭವಾಗುತ್ತವೆ. ಸಾಹಿತ್ಯ ವಿಮರ್ಶೆಯ ಇತಿಹಾಸ ಇಂತಹ ಏರಿಳಿತಗಳ ತರಂಗಗಳಿಂದ ತುಂಬಿದೆ. ಸಾಹಿತ್ಯ ವಿಮರ್ಶೆಯ ಪ್ರಧಾನವಾದ ಸಮಸ್ಯೆ ಇದು. ಬಹುಜನಾಭಿಪ್ರಾಯವನ್ನು ಸಂಸ್ಕರಿಸಿ ಸುಶಿಕ್ಷಿತರ ಸಾಹಿತ್ಯ ವಿಮರ್ಶೆಯ ಹತ್ತಿರಕ್ಕಾದರೂ ತರುವುದು ಹೇಗೆ ಎನ್ನುವುದು. ಹಾಗೆ ಮಾಡುವುದರಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಕೃತಿಗಳಿಗೆ ಅಧಮ ಸ್ಥಾನವೂ ಅಧಮ ಕೃತಿಗಳಿಗೆ ಉತ್ತಮ ಸ್ಥಾನವೂ ಸಲ್ಲುವುದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ತಪ್ಪಿಸಬಹುದೇನೋ. ಬಹುಜನಾಭಿಪ್ರಾಯ ಮತ್ತು ಸಾಹಿತ್ಯ ವಿಮರ್ಶಕನ ತೀರ್ಪು, ಈ ಎರಡರಲ್ಲಿ ಇರುವ ವ್ಯತ್ಯಾಸವೇ ಈ ಘರ್ಷಣೆಗೆ ಕಾರಣ ಎನ್ನುವುದು ಸ್ಪಷ್ಟ. ಇವೆರಡರಲ್ಲಿ ಒಂದು ಅಭಿಪ್ರಾಯದ ಮಾತು, ಮತ್ತೊಂದು ವಿಮರ್ಶೆಯ ಮಾತು. ಅಭಿಪ್ರಾಯಕ್ಕೂ ವಿಮರ್ಶೆಗೂ ವಿಶೇಷ ವ್ಯತ್ಯಾಸವಿದೆ. ಕೃತಿಯೊಂದನ್ನು ಓದಿದ ಸಹೃದಯರನೇಕರು ತಮಗಾದ ಅನುಭವವನ್ನು ತತ್ಕ್ಷಣ ಮತ್ತೊಬ್ಬರಿಗೆ ಹೇಳುವುದು ಸಹಜ. ಕೃತಿಯೊಂದನ್ನು ಓದಿ ಮುಗಿಸಿದವನು ಅದು ಚೆನ್ನಾಗಿದೆ ಎಂದೋ ಚೆನ್ನಾಗಿಲ್ಲ ಎಂದೋ ಹೇಳುವುದನ್ನು ನಾವು ಕೇಳಿದ್ದೇವೆ. ಆದರೆ ಹಾಗೆ ಆತನಿಗೆ ಅನಿಸಿದ ಆ ಭಾವನೆ, ಆ ಅಭಿಪ್ರಾಯ ಎಲ್ಲಿನ ತನಕ ಅದು ಏಕೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎಂಬುದಕ್ಕೆ ಸಮರ್ಪಕವಾದ ಕಾರಣಗಳನ್ನು ಕಂಡುಕೊಳ್ಳುವುದರ ಮೂಲಕ ಸಮರ್ಥಿತವಾಗುವುದಿಲ್ಲವೋ ಅಲ್ಲಿಯ ತನಕ ಅದು ಕೇವಲ ಅಭಿಪ್ರಾಯ ಮಾತ್ರವಾಗಿ ಉಳಿಯುವ ಸಂಭವವುಂಟು. ನಿಜ, ವಿಮರ್ಶೆ ಆರಂಭವಾಗುವುದು ಅಭಿಪ್ರಾಯದ ರೀತಿಯಲ್ಲೇ. ಆದರೆ ಅದು ವಿವೇಚನೆಯ ಸಂಸ್ಕಾರಕ್ಕೆ ಒಳಗಾಗಿ ತನ್ನ ಲೋಪದೋಷಗಳನ್ನು ತಿದ್ದಿಕೊಳ್ಳದ ಹೊರತು ಸಮರ್ಥವಾದ ವಿಮರ್ಶೆಯ ಮಾತಾಗಲಾರದು. ಕವಿಯನ್ನೋ ಕೃತಿಯನ್ನೋ ಕುರಿತ ನಮ್ಮ ಒಲವೋ ಹಗೆಯೋ ಉತ್ಸಾಹವೋ ಮೊದಮೊದಲು ಕೃತಿಯನ್ನು ಕುರಿತ ಅಭಿಪ್ರಾಯವಾಗಿ ರೂಪಿತವಾಗುತ್ತದೆ. ಆದರೆ ಯಾವಾಗ ತನ್ನ ಅನಿಸಿಕೆಯನ್ನು ಸಹೃದಯ ಆದಷ್ಟು ವಸ್ತುನಿಷ್ಠ ದೃಷ್ಟಿಯಿಂದ ನಿಷ್ಪಕ್ಷಪಾತವಾಗಿ ಪರಿಶೀಲಿಸಿ ಅದನ್ನು ವಿವೇಚಿಸಿ ಹೇಳುತ್ತಾನೆಯೋ ಆಗ ಅದು ಕೃತಿಯನ್ನು ಕುರಿತ ವಿಮರ್ಶೆಯಾಗುವ ನಿಲುವಿಗೆ ಏರುತ್ತದೆ. ನಮ್ಮಲ್ಲಿ ಬಹುಮಂದಿ ಕೃತಿಯೊಂದನ್ನು ಓದುತ್ತಲೇ ಅಥವಾ ಓದಿದ ಕೂಡಲೇ ತಕ್ಷಣವೇ ಅದನ್ನು ಕುರಿತ ಅಭಿಪ್ರಾಯವನ್ನು ಹೇಳಿಬಿಡುವುದರಲ್ಲಿ ತಮ್ಮ ಜಾಣತನ ಪ್ರದರ್ಶಿತವಾಗುವುದೆಂದು ಭಾವಿಸುತ್ತಾರೆ. ಕಾವ್ಯ ಕಲೆಗಳು ಕವಿಗಳು ಲೋಕವ್ಯಾಪಾರದ ಬಗೆಗೆ ತೋರಿದ ತತ್ಕ್ಷಣದ ಪ್ರತಿಕ್ರಿಯೆಗಳಲ್ಲ. ಅವು ಆ ಅನುಭವದ ಸಂಯಮಶೀಲವಾದ ಪರಿಭಾವನೆಯ ಪರಿಣಾಮ. ಹಾಗೆಯೇ ನಿಜವಾದ ವಿಮರ್ಶೆಯು ಕೃತಿಯೊಂದನ್ನು ಕುರಿತ
ತತ್ಕ್ಷಣದ ಪ್ರತಿಕ್ರಿಯಾರೂಪದ ಪರಿಣಾಮವಲ್ಲ. ಅದು ಕೃತಿಯೊಂದರ ಅನುಭವವನ್ನು ಸಾಕಷ್ಟು ಸಹಾನುಭೂತಿಯಿಂದ ಪರಿಶೀಲಿಸಿ ವಿವೇಚಿಸಿ ಅದನ್ನು ಬೆಲೆಗಟ್ಟುವ ಪ್ರಯತ್ನ. ಕವಿ ಏನನ್ನು ಹೇಳುತ್ತಿದ್ದಾನೆ? ಯಾವ ಅನುಭವವನ್ನು ನೀಡುತ್ತಿದ್ದಾನೆ? ಯಾವುದು ಈ ಒಂದು ಕೃತಿಯಲ್ಲಿ ಅನುಪಮವಾದ ಗುಣ? ಯಾವ ವಿಶಿಷ್ಟತೆಯಿಂದ ಈ ಕೃತಿ ಬೆಲೆಯುಳ್ಳದ್ದು? ಯಾವ ಕಲಾ ವಿಧಾನಗಳ ಮೂಲಕ ಈ ಕವಿ ತನ್ನ ಅನುಭವವನ್ನು ನೀಡಲು ಪ್ರಯತ್ನಿಸಿದ್ದಾನೆ ಎನ್ನುವುದನ್ನು ಸಕಾರಣವಾಗಿ ಕಂಡುಕೊಳ್ಳುವುದು ವಿಮರ್ಶಕನ ಕ್ರಿಯೆಯನ್ನು ಬಹುಜನಾಭಿಪ್ರಾಯದಿಂದ ಬೇರ್ಪಡಿಸಿ ತೋರುತ್ತದೆ. ಆದ್ದರಿಂದಲೇ ವಿಮರ್ಶೆ ಎನ್ನುವುದು ಕೃತಿಗಳನ್ನು ಕುರಿತ ತೀರ್ಪು ಮಾತ್ರವಾಗದೆ ಜನರ ಅಭಿರುಚಿಯನ್ನು ತಿದ್ದುವ ಸಾಧನವೂ ಆಗಬೇಕಾಗುತ್ತದೆ. ಸಾಹಿತ್ಯ ವಿಮರ್ಶೆ ಅದರ ನಿಜವಾದ ಅರ್ಥದಲ್ಲಿ ಕೃತಿಗಳನ್ನು ತೂಗಿ ನೋಡುವ, ಬೆಲೆ ಕಟ್ಟುವ ಸಾಹಸ. ಹಾಗಾದರೆ ಈ ಮೌಲ್ಯ ನಿರ್ಣಯ ಯಾವ ಮಾನದಂಡದಿಂದ? ನಾವು ಅನುಭವಗಳನ್ನು ಒಳ್ಳೆಯದು, ಕೆಟ್ಟದ್ದು, ಬೆಲೆಯುಳ್ಳದ್ದು, ಬೆಲೆ ಇಲ್ಲದ್ದು ಹೀಗೆ ವಿಭಾಗಿಸಿ ನೋಡುವುದು ಸ್ವಾಭಾವಿಕ. ಯಾವುದನ್ನು ಬೆಲೆಗಳು ಅಥವಾ ಮೌಲ್ಯಗಳು ಎನ್ನುತ್ತೇವೆಯೋ ಅವು ನಮ್ಮ ಬದುಕಿನ ತಳಹದಿಯಾಗಿರತಕ್ಕವು. ಅವುಗಳೇ ಒಂದು ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಪುರುಷಾರ್ಥಗಳು. ಸಾಮಾಜಿಕ, ನೈತಿಕ, ತಾತ್ವಿಕ, ಧಾರ್ಮಿಕ ಎಂದು ಅವುಗಳನ್ನು ಗುರುತಿಸಬಹುದು. ಕವಿಕೃತಿ ಬದುಕಿನ ಅನುಭವದಿಂದಲೇ ರೂಪಿತವಾಗುವ ಕಾರಣ ಅವು ಕವಿಕೃತಿಗಳಲ್ಲಿ ವಿಭಾವಗಳ ಮೂಲಕ ಪ್ರಕಟವಾಗುತ್ತವೆ, ತನ್ಮೂಲಕ ಪ್ರಸಾರವಾಗುತ್ತವೆ. ಆದ ಕಾರಣ ಬದುಕಿನ ಶ್ರೇಯಸ್ಸನ್ನು ಸಾಧಿಸುವ ಈ ಮೌಲ್ಯ ಪ್ರಜ್ಞೆ ಕವಿಗೆ ಎಷ್ಟರ ಮಟ್ಟಿಗೆ ಇದೆಯೋ, ಕವಿಕೃತಿ ಎಷ್ಟರ ಮಟ್ಟಿಗೆ ಅವುಗಳನ್ನು ಪ್ರಸಾರ ಮಾಡುತ್ತದೆಯೋ ಅಷ್ಟರ ಮಟ್ಟಿಗೆ ಆಯಾ ಕೃತಿಗಳ ಬೆಲೆ ಹೆಚ್ಚಾಗುತ್ತದೆ. ಕಾವ್ಯ ಅಂದಂದಿನ ಬೆಲೆಗಳನ್ನು ಪ್ರಕಟಿಸುವುದರ ಮೂಲಕ ಅದು ಬೆಲೆಯುಳ್ಳದ್ದಾಗುತ್ತದೆ. ಆದರೆ ಆ ಬೆಲೆಗಳು ನಿಜವಾದ ಬೆಲೆಗಳಾಗಬೇಕಾದರೆ ಅವುಗಳಲ್ಲಿ ಸಾರ್ವತ್ರಿಕವಾದ ಅಂಶಗಳಿರಬೇಕಾಗುತ್ತದೆ. ಆದುದರಿಂದ ಕೃತಿಯ ಮೌಲ್ಯ ನಿರ್ಣಯ ಎಂದರೆ ನಾವು ಬದುಕಿನಲ್ಲಿ ಯಾವುವನ್ನು ಮೌಲ್ಯಗಳೆಂದು ಒಪ್ಪಿಕೊಂಡಿದ್ದೇವೆಯೋ ಅವುಗಳ ಮಾನದಂಡದಿಂದ ಅಳೆಯುವುದಲ್ಲದೆ ಬೇರೆ ಏನನ್ನು ಅನುಸರಿಸಲು ಸಾಧ್ಯ? ಕಲಾಕೃತಿಯ ಬೆಲೆಯೊಂದನ್ನು ಸಾಮಾಜಿಕವೋ, ನೈತಿಕವೋ, ಧಾರ್ಮಿಕವೋ, ತಾತ್ವಿಕವೋ ಆದ ಬೆಲೆಗಳ ಮಾನದಂಡದಿಂದ ಮಾತ್ರ ಅಳೆಯುವುದಾದರೆ ಕಾವ್ಯದ ನಿಜವಾದ ಬೆಲೆ ಯಾವುದು ಎಂಬುದನ್ನು ನಾವು ಕಾಣಲಾಗುವುದೇ? ಕಾವ್ಯ ನಿಜವಾಗಿಯೂ ಕಾವ್ಯವಾಗಿದೆ ಎನ್ನುವುದನ್ನು ನೋಡಬೇಕಾದರೆ ಅದಕ್ಕೆ ಬೇರೊಂದು ಬೆಲೆ ಉಂಟಲ್ಲವೇ? ಕಾವ್ಯ ನೈತಿಕ, ಧಾರ್ಮಿಕ, ತಾತ್ವಿಕಾಂಶಗಳನ್ನು ಪ್ರಕಟಿಸುವುದರಿಂದಲೇ ಕಾವ್ಯವಾಗುತ್ತದೆ ಎಂದರೆ ನೀತಿಶಾಸ್ತ್ರ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಇವುಗಳೂ ಕಾವ್ಯವಾಗಬೇಕಾಗುತ್ತದೆ. ಆದರೆ ಆ ಶಾಸ್ತ್ರಗಳು ಕಾವ್ಯವಲ್ಲವಲ್ಲ. ಕಾವ್ಯ ಯಾವುದರಿಂದ ಕಾವ್ಯವಾಗಿದೆ ಎನ್ನುವುದನ್ನು ಮೊದಲು ಕಂಡುಕೊಂಡು ಆ ಬೆಲೆಯಿಂದ ಕಾವ್ಯದ ಬೆಲೆಯನ್ನು ನಿರ್ಣಯಿಸಬೇಡವೇ? ಇದು ಒಪ್ಪತಕ್ಕ ಮಾತು. ಕಾವ್ಯ ಶಾಸ್ತ್ರವಲ್ಲ. ಏಕೆಂದರೆ ಶಾಸ್ತ್ರದ ಗುರಿ
ವಿಷಯ ವಿವೇಚನೆ, ವಿಶ್ಲೇಷಣೆ, ನಿರೂಪಣೆ. ಆದರೆ ಕಾವ್ಯದ ಗುರಿ ರಸಾನುಭವ. ಕಾವ್ಯವನ್ನು ಕುರಿತು ನಾವು ಹಾಕುವ ಮೊದಲ ಪ್ರಶ್ನೆ, ಅದು ನಿಜವಾಗಿಯೂ ಕಾವ್ಯವಾಗಿದೆಯೇ ಅಥವಾ ರಸಾನುಭಾವಕಾರಿಯಾಗಿದೆಯೇ? ಸಹೃದಯರಿಗೆ ಆಹ್ಲಾದವನ್ನು ನೀಡುತ್ತದೆಯೇ? ಆದ ಕಾರಣ ಕಾವ್ಯದ ಮೊದಲ ಗುರಿ, ಮುಖ್ಯ ಗುರಿ ಆನಂದ. ಸೌಂದರ್ಯವೇ ಅದರ ನಿಜವಾದ ಬೆಲೆ. ಈ ಮಾತನ್ನು ಪಾಶ್ಚಾತ್ಯ ಪೌರಾತ್ಯ ಆಲಂಕಾರಿಕರು ಒಪ್ಪಿಕೊಂಡಿದ್ದಾರೆ. ಹಾಗಾದರೆ ರಸಾನುಭವಕಾರಿಯಾದ ಬರವಣಿಗೆ ಎನಿಸಿಕೊಂಡಿರುವ ಈ ಸಾಹಿತ್ಯ ನೈತಿಕ, ಧಾರ್ಮಿಕ, ತಾತ್ವಿಕಾದಿ ವಿಷಯಗಳನ್ನು ಪ್ರಕಟಪಡಿಸುವುದರ ಮೂಲಕ ಬೆಲೆಯುಳ್ಳದ್ದಾಗುವುದೇ ಅಥವಾ ಇಲ್ಲವೇ ಎನ್ನುವುದು ಮುಂದಿನ ಪ್ರಶ್ನೆ. ಈ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ನಡೆದಿವೆ ವಿಮರ್ಶಕರಲ್ಲಿ. ಕಾವ್ಯೆ ರಸಯಿತಾ ಸರ್ವೋನ ಬೋದ್ಧಾನ ನಿಯೋಗ ಬಾಕ್. ಕಾವ್ಯದಿಂದ ಎಲ್ಲರೂ ಪಡೆಯುವುದು ರಸಾಸ್ವಾದವನ್ನೇ. ಅದರಿಂದ ತಿಳುವಳಿಕೆಯು ಬರಬೇಕಾಗಿಲ್ಲ, ವಿಧಿ ನಿಷೇಧಗಳು ಗೊತ್ತಾಗಬೇಕಾಗಿಲ್ಲ ಎಂದು ಭಟ್ಟನಾಯಕನು ಘೋಷಿಸಿದನು. ಕಾವ್ಯದ ಏಕೈಕವಲ್ಲದಿದ್ದರೂ ಪ್ರಧಾನವಾದ ಗುರಿ ರಸಾನಂದ. ಉಪದೇಶವನ್ನು ಕೇವಲ ದ್ವಿತೀಯ ಸ್ಥಾನದಲ್ಲಿ ಸೇರಿಸಬಹುದು ಎನ್ನುತ್ತಾನೆ ಡ್ರೈಡನ್. ಆದರೆ ಎ.ಸಿ. ಬ್ರಾಡ್ಲೆ ಕಾವ್ಯಕ್ಕಾಗಿ ಕಾವ್ಯ ಎನ್ನುವ ಸಿದ್ಧಾಂತವನ್ನು ಮಂಡಿಸುತ್ತಾ, ಕಾವ್ಯದಲ್ಲಿ ರಸಾನುಭವವೇ ಪರಮ ಪ್ರಧಾನ, ಅದಕ್ಕೆ ಅದೇ ಗುರಿ, ಅದು ತನಗೆ ತಾನೇ ಅಮೂಲ್ಯವಾದುದು. ಕಾವ್ಯ ಧರ್ಮ, ಸಂಸ್ಕೃತಿ ಇತ್ಯಾದಿ ಅನ್ಯ ಪ್ರಯೋಜನಗಳಿಗೆ ಸಾಧನವೂ ಆಗಿರಬಹುದು. ಕೃತಿಯನ್ನು ಈ ಪ್ರಯೋಜನಗಳ ದೃಷ್ಟಿಯಿಂದಲೂ ನೋಡಬಹುದು. ಆದರೆ ಇವು ನೇರವಾಗಿ ಯಾವ ರೀತಿಯಿಂದಲೂ ಕೃತಿಯ ರಸಾನುಭವದ ನಿರ್ಣಯಕ್ಕೆ ಬಾರವು. ಅಷ್ಟೇ ಅಲ್ಲ, ಕವಿಯಿಂದ ಕೃತಿ ರಚನಾ ಕಾಲದಲ್ಲಾಗಲಿ, ಸಹೃದಯನಿಂದ ಕಾವ್ಯಾಸ್ವಾದನ ಸಮಯದಲ್ಲಾಗಲಿ ಈ ಅನ್ಯ ಮೌಲ್ಯಗಳ ಪರಿಗಣನೆ ರಸಾನುಭವವನ್ನು ಕುಂಠಿತಗೊಳಿಸುತ್ತದೆ ಎನ್ನುತ್ತಾನೆ. ಈ ಕೆಲವು ಮಾತುಗಳ ಸಾರ ಇಷ್ಟು: ಕಾವ್ಯದ ನಿಜವಾದ ಬೆಲೆಯನ್ನು ನಿರ್ಣಯಿಸುವುದು ಅದರ ರಸದಿಂದ. ನಮ್ಮವರು ಈ ಅರ್ಥದಲ್ಲಿ ರಸಾನುಭವ ಸಕಲ ಪ್ರಯೋಜನ ಮೌಳಿಭೂತ ಎಂದರು. ಆದರೆ ಅದು ಧರ್ಮ, ನೀತಿ, ತತ್ವಗಳನ್ನು ಪ್ರತಿಪಾದಿಸುವುದಿಲ್ಲ, ಪ್ರತಿಪಾದಿಸಬೇಕಾಗಿಲ್ಲ. ಧರ್ಮಕ್ಕೆ, ನೀತಿಗೆ, ತತ್ವಕ್ಕೆ ಅದು ಸಾಧನವಾಗಬಹುದು. ಆದರೆ ಅವಕ್ಕೆ ಏನಿದ್ದರೂ ದ್ವಿತೀಯ ಸ್ಥಾನ. ಈ ಅನ್ಯ ಪ್ರಯೋಜನಗಳಿಂದ ಕಾವ್ಯದ ರಸಾನುಭವಕ್ಕೆ ಧಕ್ಕೆ ಒದಗುತ್ತದೆ ಇತ್ಯಾದಿ ಮಾತುಗಳಲ್ಲಿ ಒಂದಿಷ್ಟು ವಿಚಾರದ ಗೊಂದಲವಿದೆ. ಮೊದಲನೆಯದಾಗಿ, ಕಾವ್ಯದ ಗುರಿ ರಸಾನುಭವ ಎನ್ನುವುದನ್ನು ಒಪ್ಪೋಣ. ಆದರೆ ಬ್ರಾಡ್ಲೆ ಹೇಳುವಂತೆ ಅದಕ್ಕದೇ ಗುರಿ ಎನ್ನುವುದನ್ನು ಒಪ್ಪಲಾಗುವುದಿಲ್ಲ. ಕಾವ್ಯದ ಅನುಭವ ತತ್ಕಾಲದ ಆಹ್ಲಾದಕ್ಕಲ್ಲದೆ ಅನಂತರದ ಬದುಕಿಗೂ ವ್ಯಾಪಿಸುತ್ತದೆ ತನ್ನ ಪ್ರಭಾವದಿಂದ. ಕಾವ್ಯ ನೈತಿಕ, ಧಾರ್ಮಿಕ ಮೌಲ್ಯಗಳನ್ನು ಪ್ರಕಟಿಸುವುದರ ಮೂಲಕ ಅದರ ರಸಮೌಲ್ಯಕ್ಕೇನೂ ಧಕ್ಕೆ ಒದಗುವುದಿಲ್ಲ. ಹಾಗೆ ನೋಡಿದರೆ ಅವು ಕಾವ್ಯಕ್ಕೆ ಹೊರಗಾದ ಬೆಲೆಗಳೂ ಅಲ್ಲ. ಅವುಗಳನ್ನು ಪ್ರಕಟಪಡಿಸುವುದರಿಂದ ಕಾವ್ಯದ ಕಾವ್ಯತ್ವಕ್ಕೆ ಚ್ಯುತಿ ಬರುವುದಿಲ್ಲ. ಅದರ ಬದಲು ಅದು ಘನವಾಗುತ್ತದೆ.
ಭಾರತೀಯ ದೃಷ್ಟಿಯಿಂದ ನೋಡುವುದಾದರೆ ಕಾವ್ಯದ ರಸಮೌಲ್ಯ ಸಕಲ ಪ್ರಯೋಜನ ಮೌಳೀಭೂತವೆಂದು ಆಲಂಕಾರಿಕರಿಂದ ಪ್ರಶಂಸಿತವಾದರೂ ಅದರ ಶಿವ ಮೌಲ್ಯವೇ ಎಲ್ಲಕ್ಕಿಂತ ಮಿಗಿಲಾದದ್ದೆಂದು ಕವಿಗಳೇ ಸಾರುತ್ತಾ ಬಂದಿದ್ದಾರೆ. ಕಾವ್ಯ ಕೇವಲ ಆಹ್ಲಾದ ರೂಪವಾದ ರಸಾನುಭವವನ್ನು ನೀಡಿದರೆ ಸಾಲದು, ಅದು ಬದುಕಿನ ಶ್ರೇಯಸ್ಸನ್ನು ಸಾಧಿಸುವ ಮೌಲ್ಯಗಳನ್ನು ಪ್ರಕಟಿಸುವ ಸಾಧನವೂ ಆಗಬೇಕು ಎನ್ನುವುದು ನಮ್ಮವರ ಮತ. ಆದರೆ ಕಾವ್ಯ ನೈತಿಕವೋ ಧಾರ್ಮಿಕವೋ ಆದ ಮೌಲ್ಯಗಳನ್ನು ತನ್ನ ವಸ್ತುವನ್ನಾಗಿ ಮಾಡಿಕೊಂಡಾಗ ಅವುಗಳನ್ನು ಅದು ಶಾಸ್ತ್ರದ ಹಾಗೆ ಪ್ರಕಟಪಡಿಸುವುದಿಲ್ಲ. ಅದರ ಬದಲು ಅವುಗಳನ್ನು ಪ್ರತಿಭೆಯಿಂದ ರಸಾನುಭವಕಾರಿಯಾಗುವಂತಹ ರೀತಿಯಲ್ಲಿ ಪರಿವರ್ತಿಸಿ ಪ್ರಕಟಿಸುತ್ತದೆ. ಕಾವ್ಯಕ್ಕೆ ಏನು ಬೇಕಾದರೂ ವಸ್ತುವಾಗಬಹುದು ಎನ್ನುವುದನ್ನು ಒಪ್ಪಿದರೆ ತತ್ವ, ನೀತಿ, ಧರ್ಮ ಇವುಗಳೂ ವಸ್ತುವಾಗಬಹುದು. ಆದರೆ ಅವುಗಳನ್ನು ಕಾವ್ಯವನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಕವಿ ಪ್ರತಿಭೆಯನ್ನು ಅವಲಂಬಿಸಿದೆ. ಎಷ್ಟೋ ಕಾವ್ಯಗಳಲ್ಲಿ ಈ ಧಾರ್ಮಿಕ ನೈತಿಕ ವಿಷಯಗಳು ಕಾವ್ಯವಾಗದೆ ನೀರಲ್ಲಿ ಬಿದ್ದ ಕಲ್ಲುಗಳಂತೆ ಉಳಿದು ಪ್ರತ್ಯೇಕವಾಗಿಯೇ ಕಾಣಿಸುತ್ತವೆ. ನೀರಿನಲ್ಲಿ ಬಿದ್ದ ಕಲ್ಲು ಸಕ್ಕರೆಯಂತೆ ಅಥವಾ ಪಾಯಸದಲ್ಲಿನ ದ್ರಾಕ್ಷಿ ಗೋಡಂಬಿಗಳಂತೆ ಪ್ರಧಾನ ರಸದಲ್ಲಿ ಈ ವಿಷಯಗಳು ಒಂದಾದರೆ ಆಗ ಅವುಗಳಿಗೂ ಕಾವ್ಯತ್ವ ಲಭಿಸುತ್ತದೆ. ಪಂಪನ ಆದಿಪುರಾಣದಲ್ಲಿ ಈ ಎರಡೂ ಬಗೆಯ ವಸ್ತುವಿಗೂ ಸಾಕಷ್ಟು ನಿದರ್ಶನಗಳು ದೊರೆಯುತ್ತವೆ. ಯಾವ ಕೃತಿಯಲ್ಲಿ ಈ ಸಾಂಸ್ಕೃತಿಕ, ನೈತಿಕ, ಮತೀಯ ಅಂಶಗಳು ಕಾವ್ಯತ್ವವನ್ನು ಸಾಕಷ್ಟು ಪಡೆಯದೆ ನಿಂತಿವೆಯೋ ಅಂತಹ ಕೃತಿಗಳು ಪ್ರಧಾನವಾಗಿ ಕಾವ್ಯವಾಗದೆ ಚರಿತ್ರೆಯ ಸಂಶೋಧಕರಿಗೆ ಉಪಯುಕ್ತವಾದ ಸಾಮಗ್ರಿಗಳಾಗಿ ಪರಿಣಮಿಸಿವೆ.